ಕಾಂಗ್ರೆಸ್ ಪಕ್ಷ ಎಲೆಕ್ಷನ್ಗೆ ಹೋಗೋಕ್ಕಿಂತ ಮೊದಲೇ ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ. ಎಲೆಕ್ಷನ್ ಸುಪ್ರೀಂ ಕೋರ್ಟ್ ತೀರ್ಮಾನ ಬರೋಕ್ಕಿಂತ ಮೊದಲೇ ನಾವು ಒಳ ಮೀಸಲಾತಿ ಮಾಡ್ತೀವಿ ಅಂತೇಳಿ ಕ್ಯಾಬಿನೆಟ್ಟಲ್ಲಿ ಡಿಸಿಷನ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ವಿ. ಸುಪ್ರೀಂ ಕೋರ್ಟ್ ಡಿಸಿಷನ್ ಬರೋಕ್ಕಿಂತ ಮೊದಲೇ ನಾವು ಒಳ ಮೀಸಲಾತಿಗೆ ಬದ್ಧರಾಗಿದ್ದೀವಿ. ಒಳ ಮೀಸಲಾತಿ ಕೊಡಬೇಕು ಅಂತೇಳಿ ಕ್ಯಾಬಿನೆಟ್ಟಲ್ಲಿ ಡಿಸಿಷನ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ವಿ. ಆಮೇಲೆ ನಾವು ಅದಕ್ಕೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಒಳ ಮೀಸಲಾತಿಗೆ ಬದ್ಧತೆ ಇತ್ತು ಅನ್ನೋದನ್ನು ಇಡೀ ರಾಜ್ಯಕ್ಕೆ ಹೇಳಿದ್ವಿ. ಅದಾದಮೇಲೆ ಸುಪ್ರೀಂ ಕೋರ್ಟ್ ತೀರ್ಮಾನ ಬಂತು. ಆ ತೀರ್ಮಾನ ಮ್ಯಾಂಡೇಟ್ ಏನಿರಲಿಲ್ಲ, ರಾಜ್ಯಗಳ ವಿವೇಚನೆಗೆ ಬಿಟ್ಟಿದ್ದರು. ಕೆಲವೇ ರಾಜ್ಯಗಳು ಮಾತ್ರ ಇದನ್ನು ಜಾರಿ ಮಾಡಿದ್ದಾವೆ. ಅದರಲ್ಲಿ ಆಂಧ್ರ, ತೆಲಂಗಾಣ, ಕರ್ನಾಟಕ. ಹರಿಯಾಣದವರು ಕ್ಯಾಬಿನೆಟ್ಟಲ್ಲಿ ಮಾಡ್ತೀವಿ ಅಂತ ಹೇಳಿದರೆ ಏನೂ ಅವರು ಮುಂದುವರೆದಿಲ್ಲ. ನಾವು ಡಿಸಿಷನ್ ಮಾಡಿದ್ದೀವಿ ಕ್ಯಾಬಿನೆಟ್ಟಲ್ಲಿ, ಏನು ಸುಪ್ರೀಂ ಕೋರ್ಟಿನ ತೀರ್ಮಾನದ ಹಿನ್ನೆಲೆಯಲ್ಲಿ ಆರ್ಟಿಕಲ್ 15 and 16 ಆ ಒಂದು ಪ್ರಾವಿಷನ್ ಕೆಳಗಡೆ ತೀರ್ಮಾನ ಮಾಡಿದ್ದೀವಿ. ಮತ್ತು ಮೀಸಲಾತಿಯ ಪ್ರಮಾಣವನ್ನು ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ರೆಕಮೆಂಡೇಷನ್ನ ಅದನ್ನು ಕೆಲವು ಮಾರ್ಪಾಡು ಜೊತೆಗೆ ಕ್ಯಾಬಿನೆಟ್ಟು ಅಂಗೀಕಾರ ಮಾಡಿ ಜಾರಿ ಮಾಡೋಕ್ಕೆ ಒಪ್ಪಿದ್ದೀವಿ. ಮತ್ತು ರಿಕ್ರೂಟ್ಮೆಂಟ್ ಮಾಡಬಾರ್ದು ಅಲ್ಲಿ ತನಕ ಅಂತ ಹೇಳಿದ ನಿರ್ಬಂಧ ಐತಲ್ಲ, ಅದನ್ನು ತೆಗೆದಾಕಿದ್ದೀವಿ. ಮತ್ತು ರಿಕ್ರೂಟ್ಮೆಂಟ್ ಏಜನ್ನು 45 ವರ್ಷಕ್ಕೆ ಇನ್ಕ್ರೀಸ್ ಮಾಡಿ ಡಿಸಿಷನ್ ಮಾಡಿದ್ದೀವಿ. ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಈ ಗೊಂದಲಗಳಿದ್ದಾವೆ, ಅವರ ಮೂಲ ಜಾತಿಯವರನ್ನು ಅದನ್ನು ಕ್ಲಾರಿಫೈ ಮಾಡಿ ಅದನ್ನು ಡೈರೆಕ್ಷನ್ಸ್ನ ಮತ್ತು ಇದರ ಆರ್ಡನ್ನು ಇಶ್ಯೂ ಮಾಡಿದ್ದೀವಿ. ರಿಕ್ರೂಟ್ಮೆಂಟು ಶುರುವಾಗುತ್ತೆ. ಬ್ಯಾಕ್ಲಾಗ್ ತುಂಬಬೇಕು ಅಂತೇಳಿ ನನ್ನ ಅಧ್ಯಕ್ಷತೆಯಲ್ಲಿ ಉಪಸಮಿತಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದರು. ನಾವು ಮಾಡೋ ಕೆಲಸ ಮಾಡ್ತೀವಿ. ಐಡೆಂಟಿಫಿಕೇಷನ್ ಆಫ್ ಬ್ಯಾಕ್ಲಾಗ್ ವೇಕೆನ್ಸೀಸ್ ಐಡೆಂಟಿಫೈ ಮಾಡ್ತಿದ್ವು. ಕೆಲವರು ರಾಜಕೀಯ ಕಾರಣಕ್ಕೆ ನಾವು ಮಾಡೋಕ್ಕೆ ಹೋಗಿ ನಿಲ್ಲಿಸಿದ್ದೀವಿ. ಇವ್ರು ಮಾಡಿಬಿಡ್ತಾ ಇದ್ದಾರೆ, ಇದು ಹಿಂಗೆ ಆಡ್ತಾರೆ, ಹೀಗೆ ಮಾಡ್ತಾರೆ ಅಂತ ಕೆಲವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಕೆಲವರು ಹಿಂಗೆ ಮಾಡ್ತಾನೇ ಇರ್ತಾರೆ. ಹೋರಾಟ ಮಾಡತಕ್ಕ ಬದ್ಧತೆ ಇರೋರು ಇದನ್ನು ಸ್ವಾಗತ ಮಾಡಿದ್ದಾರೆ. ಅಲ್ಲಿ ಇಲ್ಲಿ ಕೆಲವರು ಅಸ್ತಿತ್ವ ಬೇಕಲ್ಲ, ಅದಕ್ಕೆ ಮಾತಾಡ್ತಿದ್ದಾರೆ. ಏನು ಸುಪ್ರೀಂ ಕೋರ್ಟ್ನ ತೀರ್ಮಾನದ ಹಿನ್ನೆಲೆ ಇದೆ ಮತ್ತು ನಾಗಮೋಹನ್ ದಾಸ್ ಅವರ ರೆಕಮೆಂಡೇಷನ್ಸ್ ಅದರ ಕೆಳಗಡೆ ಸಚಿವ ಸಂಪುಟದ ತೀರ್ಮಾನಕ್ಕೆ ಅನುಗುಣವಾಗಿ ಏನೇನು ತೀರ್ಮಾನ ಇದೆ ಅದನ್ನು ಅನುಷ್ಠಾನ ಮಾಡ್ತೀವಿ. ಹೋರಾಟ ಸಮಿತಿಯವರು ಹೇಳ್ತಾ ಇರೋದು ಬರೀ ನೇಮಕಾತಿಗೆ ಮಾತ್ರ ಒಳ ಮೀಸಲಾತಿ, ಬಡ್ತಿಗೆ ಮತ್ತೆ ಬ್ಯಾಕ್ಲಾಗ್ ಹುದ್ದೆಗೆ ಅನ್ವಯ ಆಗಲ್ಲ ಅಂತ ಸುಪ್ರೀಂ ಕೋರ್ಟಿನ ತೀರ್ಮಾನ, ಸಚಿವ ಸಂಪುಟದ ತೀರ್ಮಾನ ಏನೇನು ಮಾಡಿದ್ವಿ ಅವೆಲ್ಲಕ್ಕೂ ಅನ್ವಯ ಆಗೋ ರೀತಿ ಮಾಡ್ತೀವಿ. ಯಾರು ಕನ್ಫ್ಯೂಷನ್ ಮಾಡಬೇಕಾಗಿಲ್ಲ, ಅನವಶ್ಯಕವಾಗಿ ಗೊಂದಲನ ಸೃಷ್ಟಿಸಬೇಕಾಗಿಲ್ಲ. CM ಅವರು 13ನೇ ತಾರೀಕು ಡಿನ್ನರ್ ಕರೆದಿದ್ದಾರೆ ನಮ್ಮನ್ನೆಲ್ಲ ಸಚಿವರು. CM ಅವರು ಭಾಳ ದಿನ ಆಯಿತು ಊಟಕ್ಕೆ ಕರೆದು ಮಂತ್ರಿಗಳನ್ನ, ಅದಕ್ಕೆ 13ನೇ ತಾರೀಕು ಕರೆದಿದ್ದಾರೆ. ಸಾಯಂಕಾಲ ಟೈಮು ನಾವೆಲ್ಲ ಹೋಗಿ ಊಟ ಮಾಡ್ತೀವಿ. ಸಂದರ್ಭ ಏನಿದೆ ಸರ್? ಯಾಕಂದ್ರೆ ಯೂಶುವಲಿ ಅಧಿವೇಶನ ಆಗುವಾಗ ಬಜೆಟ್ಗೂ ಮುಂಚೆ ಈ ಥರದ್ದು ಕರೆಯೋದು ನೋಡಿದ್ದೀವಿ. ಊಟಕ್ಕೆ ಕರೆದಕ್ಕೂ ಕ್ಯಾಬಿನೆಟ್ ಕೊಲೀಗ್ಸ್ನ ಸಂದರ್ಭ ಸನ್ನಿವೇಶಕ್ಕೂ ಏನೇನೂ ಸಂಬಂಧ ಇಲ್ಲ. ಊಟ ಮಾಡೋದು ಮತ್ತು ನಮ್ಮ ಅಭಿವೃದ್ಧಿನ ಚರ್ಚೆ ಮಾಡೋದು, ನಮ್ಮ ಮನೆಗೆ ಬಂದು ಸೇರ್ಕೊಂಡು ಕೆಲಸ ಮಾಡೋದು. ಬೀಳ್ಕೊಡುಗೆನೂ ಇಲ್ಲ ಅಥವಾ ಸ್ವಾಗತನೂ ಇಲ್ಲ. ಈಗ ಸರ್, ಈಗ ರಾಹುಲ್ ಗಾಂಧಿ ಅವರು ಟೈಮ್ ಕೇಳಿದ್ದಾರೆ ಮುಖ್ಯಮಂತ್ರಿಗಳು ಭೇಟಿ ಆಗಲಿಕ್ಕೆ. ಈಗ 2.5 ವರ್ಷ ಆಗ್ತಾ ಬರ್ತಿದೆ, ನವೆಂಬರ್ 20ಕ್ಕೆ. ಈಗ ಕ್ಯಾಬಿನೆಟ್ ರೀಶಫಲ್ ಈಗ ಇದೆ. ಅದು ಎಲ್ಲ ಹೈಕಮಾಂಡ್ಗೆ ಮುಖ್ಯಮಂತ್ರಿಗೆ ಗೊತ್ತಿರೋ ವಿಷಯ. ಅದು ನನಗೆ ಹೆಂಗೆ ಗೊತ್ತಾಗುತ್ತೆ? ತಾವು ಕೂಡ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಮತ್ತೆ ಏನೋ ನಿನ್ನೆ ಇಲ್ಲ, ಅದು ಕ್ಯಾಬಿನೆಟ್ಗೆ ಹೋಗ್ತಿದ್ದು ರಾಶಿ ಏನಿಲ್ಲ. ನಿಮ್ಮ ಎದುರಿಗೆ ಬಂದ್ಮೇಲೆ ಗುಂಡ್ಕಲ್ಲಂಗೆ ಎಲ್ಲ ರಾಶಿ ಇತ್ತು. ನಮ್ಮ 3 ಜನ ಗುಂಡ್ಕಲ್ ಥರ ನೋಡಿದ್ರಿ ನೀವು. ಒಳಗಡೆ ಈ ಇದೋಯ್ತು ಒಳಗಡೆಗೆ. ಯಾವುದು ಉಪ್ಪಿಟ್ಟು ಒಂದು ದೋಸೆ, ಒಂಥರ ಸ್ಪೆಷಲ್ ದೋಸೆ ಮಾಡಿದರು. ಆಮೇಲೆ ಪೂರಿ ಮಾಡಿದರು, ಅದು ಒಳಗಡೆ ಹೋಯ್ತು. ಅದು ಬಿಟ್ಟು ಇನ್ನೇನೂ ಇಲ್ಲ. ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಅವರು ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿ ಏನಾದರೂ ಒತ್ತಡ ಆಗ್ತಾ ಇದೆಯಾ ಅಂತ? ಹೈಕಮಾಂಡೇ ತೀರ್ಮಾನ ಮಾಡೋದಲ್ವಾ, ಒತ್ತಡ ಆಗ್ತದೇನು ಬರುತ್ತೆ? ವಾಟ್ ಎವರ್ ದ ಹೈಕಮಾಂಡ್ ಫೀಲ್ಡ್ಸ್
ಅವ್ರೇನು ಹೇಳ್ತಾರೆ ಅದು ಫೈನಲ್ಲು. ಸರ್ ನಿಮ್ಮ ಶಾಸಕರಲ್ಲೂ ತುಂಬಾ ಗೊಂದಲ ಇದೆ, ಸರ್ಕಾರದಲ್ಲೂ ಗೊಂದಲ ಇದೆ. ಇದಕ್ಕೆಲ್ಲ ಒಂದು ಇತಿಶ್ರೀ ಆಡ್ಬೇಕಲ್ಲ ಸರ್, ದ್ವಂದ್ವ ನಿಲ್ಬೇಕೆ ಹೈಕಮಾಂಡ್? ಇಲ್ಲಿ ದ್ವಂದ್ವ ನಿಲುವಿಗೆ ಪ್ರಶ್ನೆಗಳೇ ಇಲ್ಲ. ದೇರ್ ಇಸ್ ನೋ ಕನ್ಫ್ಯೂಷನ್, ಕ್ಲಾರಿಟಿ ಇದೆ. ಏನು ಕ್ಲಾರಿಟಿ? ರಾಜ್ಯದ ಜನರು ಕಾಂಗ್ರೆಸ್ ಸರ್ಕಾರ 5 ವರ್ಷ ಆಡಳಿತ ಮಾಡಬೇಕು ಅಂತ ಸ್ಪಷ್ಟ ಆಶೀರ್ವಾದವನ್ನು ಮಾಡಿದ್ದಾರೆ. ಶಾಸಕರು ಸಿದ್ದರಾಮಯ್ಯನವ್ರನ್ನ ಶಾಸಕಾಂಗದ ಪಕ್ಷದ ನಾಯಕ ಅಂತ ಆಯ್ಕೆ ಮಾಡಿ ಹೈಕಮಾಂಡ್ ಸಮ್ಮುಖದಲ್ಲಿ ತಿಳಿಸಿದ್ದಾರೆ. ಶಾಸಕಾಂಗದ ಪಕ್ಷದ ನಾಯಕರು ಮುಖ್ಯಮಂತ್ರಿಯಾಗಿ ಇದ್ದಾರೆ. ಇವೆಲ್ಲವೂ ಹೈಕಮಾಂಡಿನ ನಿರ್ದೇಶನ ಕೆಳಗೆ ಆಗಿರೋದು. ಉಳಿದ ಎಲ್ಲ ವಿಷಯಗಳು ಹೈಕಮಾಂಡಿನ ವಿವೇಚನೆಗೆ ಬಿಟ್ಟಿದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಡಳಿತ ಮಾಡ್ತಾ ಇದ್ದಾರೆ, ಅವರಿದ್ದಾರೆ, ಅವರು ಮುಂದುವರಿತಾರೆ. ಯಾವಾಗ ಹೈಕಮಾಂಡು ಏನು ಮಾಡಬೇಕು, ಏನು ಹೇಳಬೇಕು ಅಂತ ಅವ್ರಿಗೆ ಅನಿಸ್ತದೆ ಎಲ್ಲ ನೋಡಿ ಅವ್ರು ಏನು ಹೇಳ್ತಾರೆ ಅದೇ ಫೈನಲ್. ಈಗ ಎಐಸಿಸಿ ಅಧ್ಯಕ್ಷರು ಕರ್ನಾಟಕದವರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೆ ಸಿ ವೇಣುಗೋಪಾಲ್ ಬಂದಾಗಲೂ ನಿಮ್ಗೆ ಯಾವಾಗಲೂ ಇದೇ ಪ್ರಶ್ನೆನ ನಾವು ಸೂಕ್ತ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೇಳ್ತಾರೆ. ಹೈಕಮಾಂಡ್ ಎಲ್ಲ ಒಂದು ಕಡೆ ಈ ಗೊಂದಲಕ್ಕೆ ಆಸ್ಪದ ಕೊಡ್ತಾ ಇದೆ ಅನ್ಸಲ್ಲ? ಅವರು ಆ ಥರ ಹೇಳ್ಬಿಟ್ಟ ಮೇಲೆ ಈ ಪ್ರಶ್ನೆ ಕೇಳಲೇಬಾರ್ದಲ್ವಾ? ಹೈಕಮಾಂಡ್ನವರು ನಿಮ್ಗೆ ಸ್ಪಷ್ಟ ಏನಪ್ಪ ಇದನ್ನೇ ಕೇಳ್ತಾ ಇರ್ತೀರಿ. ನಾವು ಹೈಕಮಾಂಡ್ ನಮ್ಗೆ ಗೊತ್ತಿದೆ ಸುಮ್ಮನೆ ಎದ್ಬಿಟ್ಟು ಮುಂದುವರಿತೀರಾ ಅಂತ ನೀವು ಹೇಳ್ತೀರಾ, ಅವ್ರು ನೋಡಿದ್ರೆ ಇಲ್ಲ ಮುಂದುವರಿಯಲ್ಲ. ಇಲ್ಲ, ನಾನು ಏನು ಹೇಳಿದೆ, ಹೈಕಮಾಂಡು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅವರು ಮಾಡಿದ್ದೆ ಅದೇ ಅಂತಿಮ ಅಂತ ಹೇಳಿದೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರಲ್ವಾ, ಇದ್ದಾಗಲೂ ಕೂಡ ಕೆಲವರು ಡಿ ಕೆ ಶಿವಕುಮಾರ್ ಡಿಸೆಂಬರ್ ಅಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಪದೇ ಪದೇ ಹೇಳುವಾಗ ಹೈಕಮಾಂಡ್ ಅದಕ್ಕೆ ಪರಿಹಾರ ಮಾಡೋ ಪ್ರಯತ್ನ ಯಾಕೆ ಮಾಡಲ್ಲ? ಮತ್ತೆ ಬರೀ ನೋಟಿಸ್ ಕೊಡ್ತೀರಾ, ಸುಮ್ಮನೆ ಹೈಕಮಾಂಡ್ಗೆ ಏನು ಮಾಡಬೇಕು ಅಂತ ನಮ್ಮೆಲ್ಲರಿಗಿಂತ ಚೆನ್ನಾಗಿ ಗೊತ್ತಿದೆಯಲ್ವಾ. ಅದೇನು ಮಾಡಬೇಕು ಅನ್ನೋದನ್ನ ಖಂಡಿತವಾಗಿ ಮಾಡೇ ಮಾಡ್ತಾರೆ. ಕ್ಯಾಬಿನೆಟ್ ಪುನರ್ರಚನೆ ಕೂಡ ಅವ್ರಿಗೆ ಯಾವಾಗ ಮಾಡ್ಬೇಕು ಅನ್ನೋದು ಎಲ್ಲವೂ ಹೈಕಮಾಂಡ್ ತೀರ್ಮಾನನೆಲ್ಲ. ಸರ್ ನಿಮ್ಮ ಸ್ನೇಹಿತರು ಪಾಪ ರಾಜಣ್ಣ ಅವರು ಮತ್ತೆ ಸಂಪುಟಕ್ಕೆ ಸೇರಕ್ಕೆ ಬಹಳ ಉತ್ಸುಕರಾಗಿದ್ದಾರೆ, ಆದರೆ ಅವರು ಕೂಡ ಅಸಮಾಧಾನದಲ್ಲಿ ಇದಾರಲ್ಲ ಸರ್? ಅದು ಹೈಕಮಾಂಡಿನ ವಿವೇಚನೆಗೆ ಬಿಟ್ಟಿದ್ದಲ್ಲ. ಸಿದ್ದರಾಮಯ್ಯ ಬಗ್ಗೆನೂ ಬೇಸರ ವ್ಯಕ್ತಪಡಿಸಿದ್ದಾರೆ ಸರ್. 2013 ಸಿದ್ದರಾಮಯ್ಯ ಇಲ್ಲ ಅಂತ ಹೇಳಿದ್ದಾರೆ ಸರ್. ಅಯ್ಯೋ, ಈಗ ಒಂದೊಂದ್ಸರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಗ್ಗೆ ನನಗೆ ಬೇಸರ ಆಗೋಯ್ತದಲ್ಲ. ಬೇಸರ ಆದ್ಮೇಲೆ ಆಮೇಲೆ ಇಬ್ಬರು ಚೆನ್ನಾಗಿ ಮಾತಾಡ್ಕೊತೀವಿ. ಅದು ಬೇಸರ ಅಂದ ತಕ್ಷಣ ನಾವು ವಿರೋಧ ಆಗ್ಬಿಟ್ರು ಅಂತಲ್ಲ. ಯಾವುದೋ ಒಂದು ವಿಷಯಗಳಲ್ಲಿ ಸ್ವಲ್ಪ ಮತಭೇದ ಇರ್ತದೆ, ಅಭಿಪ್ರಾಯ ಭೇದ ಇರ್ತದೆ. ಆವಾಗ ಆ ವಿಷಯಕ್ಕಷ್ಟೇ, ಆ ಗಳಿಗೆಗೆ ಅಷ್ಟೇ. ಆಮೇಲೆ ವೇರ್ ಆಲ್ ಒನ್. ಅಲ್ಲಿ ಇಲ್ಲಿ ಆ ಥರದ್ದು. ಇದು ಮೈಸೂರು ಜಿಲ್ಲಾ ವಿಚಾರವಾಗಿ ಏನಲ್ವಲ್ಲ ಸರ್ ಬೇಸರಗಳು? ಯಾವ ಜಿಲ್ಲೆಯಲ್ಲಿ ನಮ್ಮ ಬೇಸರ ಆಗಿಲ್ಲ ನಮ್ಮಿಬ್ಬರಿಗೂ. ಕಾಂಗ್ರೆಸ್ ಪಕ್ಷ ಎಲೆಕ್ಷನ್ಗೆ ಹೋಗೋಕ್ಕಿಂತ ಮೊದಲೇ ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ. ಎಲೆಕ್ಷನ್ ಸುಪ್ರೀಂ ಕೋರ್ಟ್ ತೀರ್ಮಾನ ಬರೋಕ್ಕಿಂತ ಮೊದಲೇ ನಾವು ಒಳ ಮೀಸಲಾತಿ ಮಾಡ್ತೀವಿ ಅಂತೇಳಿ ಕ್ಯಾಬಿನೆಟ್ಟಲ್ಲಿ ಡಿಸಿಷನ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ವಿ. ಸುಪ್ರೀಂ ಕೋರ್ಟ್ ಡಿಸಿಷನ್ ಬರೋಕ್ಕಿಂತ ಮೊದಲೇ ನಾವು ಒಳ ಮೀಸಲಾತಿಗೆ ಬದ್ಧರಾಗಿದ್ವಿ. ಒಳ ಮೀಸಲಾತಿ ಕೊಡಬೇಕು ಅಂತೇಳಿ ಕ್ಯಾಬಿನೆಟ್ಟಲ್ಲಿ ಡಿಸಿಷನ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ವಿ. ಆಮೇಲೆ ನಾವು ಅದಕ್ಕೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಒಳ ಮೀಸಲಾತಿಗೆ ಬದ್ಧತೆ ಇತ್ತು ಅನ್ನೋದನ್ನು ಇಡೀ ರಾಜ್ಯಕ್ಕೆ ಹೇಳಿದ್ವಿ. ಅದಾದಮೇಲೆ ಸುಪ್ರೀಂ ಕೋರ್ಟ್ ತೀರ್ಮಾನ ಬಂತು. ಆ ತೀರ್ಮಾನ ಮ್ಯಾಂಡೇಟ್ ಏನಿರಲಿಲ್ಲ, ರಾಜ್ಯಗಳ ವಿವೇಚನೆಗೆ ಬಿಟ್ಟಿದ್ದರು. ಕೆಲವೇ ರಾಜ್ಯಗಳು ಮಾತ್ರ ಇದನ್ನು ಜಾರಿ ಮಾಡಿದ್ದಾವೆ. ಅದರಲ್ಲಿ ಆಂಧ್ರ, ತೆಲಂಗಾಣ, ಕರ್ನಾಟಕ. ಹರಿಯಾಣದವರು ಕ್ಯಾಬಿನೆಟ್ಟಲ್ಲಿ ಮಾಡ್ತೀವಿ ಅಂತ ಹೇಳಿದರೆ ಏನೂ ಅವರು ಮುಂದುವರೆದಿಲ್ಲ. ನಾವು ಡಿಸಿಷನ್ ಮಾಡಿದ್ದೀವಿ ಕ್ಯಾಬಿನೆಟ್ಟಲ್ಲಿ, ಏನು ಸುಪ್ರೀಂ ಕೋರ್ಟಿನ ತೀರ್ಮಾನದ ಹಿನ್ನೆಲೆಯಲ್ಲಿ ಆರ್ಟಿಕಲ್ 15 and 16 ಆ ಒಂದು ಪ್ರಾವಿಷನ್ ಕೆಳಗಡೆ ತೀರ್ಮಾನ ಮಾಡಿದ್ದೀವಿ. ಮತ್ತು ಮೀಸಲಾತಿಯ ಪ್ರಮಾಣವನ್ನು ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ರೆಕಮೆಂಡೇಷನ್ನ ಅದನ್ನು ಕೆಲವು ಮಾರ್ಪಾಡು ಜೊತೆಗೆ ಕ್ಯಾಬಿನೆಟ್ಟು ಅಂಗೀಕಾರ ಮಾಡಿ ಜಾರಿ ಮಾಡೋಕ್ಕೆ ಒಪ್ಪಿದ್ದೀವಿ. ಮತ್ತು ರಿಕ್ರೂಟ್ಮೆಂಟ್ ಮಾಡಬಾರ್ದು ಅಲ್ಲಿ ತನಕ ಅಂತ ಹೇಳಿದ ನಿರ್ಬಂಧ ಐತಲ್ಲ, ಅದನ್ನು ತೆಗೆದಾಕಿದ್ದೀವಿ. ಮತ್ತು ರಿಕ್ರೂಟ್ಮೆಂಟ್ ಏಜನ್ನು 45 ವರ್ಷಕ್ಕೆ ಇನ್ಕ್ರೀಸ್ ಮಾಡಿ ಡಿಸಿಷನ್ ಮಾಡಿದ್ದೀವಿ. ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಈ ಗೊಂದಲಗಳಿದ್ದಾವೆ, ಅವರ ಮೂಲ ಜಾತಿಯವರನ್ನು ಅದನ್ನು ಕ್ಲಾರಿಫೈ ಮಾಡಿ ಅದನ್ನು ಡೈರೆಕ್ಷನ್ಸ್ನ ಮತ್ತು ಇದರ ಆರ್ಡರ್ನ ಇಶ್ಯೂ ಮಾಡಿದ್ದೀವಿ. ರಿಕ್ರೂಟ್ಮೆಂಟು ಶುರುವಾಗುತ್ತೆ.
ಬ್ಯಾಕ್ಲಾಗ್ ತುಂಬಬೇಕು ಅಂತೇಳಿ ನನ್ನ ಅಧ್ಯಕ್ಷತೆಯಲ್ಲಿ ಉಪಸಮಿತಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದರು. ನಾವು ಐಡೆಂಟಿ ಮಾಡೋ ಕೆಲಸ ಮಾಡ್ತೀವಿ. ಐಡೆಂಟಿಫಿಕೇಷನ್ ಆಫ್ ಬ್ಯಾಕ್ಲಾಗ್ ವೇಕೆನ್ಸೀಸ್ ಐಡೆಂಟಿಫೈ ಮಾಡ್ತಿದ್ದು. ಕೆಲವರು ರಾಜಕೀಯ ಕಾರಣಕ್ಕೆ ನಾವು ಮಾಡೋಕ್ಕೆ ಹೋಗಿ ನಿಲ್ಲಿಸಿದ್ದೀವಿ. ಇವ್ರು ಮಾಡಿಬಿಡ್ತಾ ಇದ್ದಾರೆ, ಇದು ಹಿಂಗೆ ಆಡ್ತಾರೆ, ಹೀಗೆ ಮಾಡ್ತಾರೆ ಅಂತ ಕೆಲವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಕೆಲವರು ಹಿಂಗೆ ಮಾಡ್ತಾನೇ ಇರ್ತಾರೆ. ಹೋರಾಟ ಮಾಡತಕ್ಕ ಬದ್ಧತೆ ಇರೋರು ಇದನ್ನು ಸ್ವಾಗತ ಮಾಡಿದ್ದಾರೆ. ಅಲ್ಲಿ ಇಲ್ಲಿ ಕೆಲವರು ಅಸ್ತಿತ್ವ ಬೇಕಲ್ಲ ಅದಕ್ಕೆ ಮಾತಾಡ್ತಿದ್ದಾರೆ. ಏನು ಸುಪ್ರೀಂ ಕೋರ್ಟ್ನ ತೀರ್ಮಾನದ ಹಿನ್ನೆಲೆ ಇದೆ ಮತ್ತು ನಾಗಮೋಹನ್ ದಾಸ್ ಅವರ ರೆಕಮೆಂಡೇಷನ್ಸ್ ಅದರ ಕೆಳಗಡೆ ಸಚಿವ ಸಂಪುಟದ ತೀರ್ಮಾನಕ್ಕೆ ಅನುಗುಣವಾಗಿ ಏನೇನು ತೀರ್ಮಾನ ಇದೆ ಅದನ್ನು ಅನುಷ್ಠಾನ ಮಾಡ್ತೀವಿ. ಈಗ ಹೋರಾಟ ಸಮಿತಿಯವರು ಹೇಳ್ತಾ ಇರೋದು ಬರೀ ನೇಮಕಾತಿಗೆ ಮಾತ್ರ ಒಳ ಮೀಸಲಾತಿ, ಬಡ್ತಿಗೆ ಮತ್ತೆ ಬ್ಯಾಕ್ಲಾಗ್ ಹುದ್ದೆಗೆ ಅನ್ವಯ ಆಗಲ್ಲ ಅಂತಲೇ ಸುಪ್ರೀಂ ಕೋರ್ಟಿನ ತೀರ್ಮಾನ, ಸಚಿವ ಸಂಪುಟದ ತೀರ್ಮಾನ ಏನೇನು ಮಾಡಿದ್ವಿ ಅವೆಲ್ಲಕ್ಕೂ ಅನ್ವಯ ಆಗೋ ರೀತಿ ಮಾಡ್ತೀವಿ. ಯಾರು ಕನ್ಫ್ಯೂಷನ್ ಮಾಡಬೇಕಾಗಿಲ್ಲ, ಅನವಶ್ಯಕವಾಗಿ ಗೊಂದಲನೂ ಸೃಷ್ಟಿಸಬೇಕಾಗಿಲ್ಲ. CM ಅವರು 13ನೇ ತಾರೀಕು ಡಿನ್ನರ್ ಕರೆದಿದ್ದಾರೆ ನಮ್ಮನ್ನೆಲ್ಲ ಸಚಿವರು ಸರ್. ನವೆಂಬರ್ CM ಅವರು ಭಾಳ ದಿನ ಆಯಿತು ಊಟಕ್ಕೆ ಕರೆದು ಮಂತ್ರಿಗಳನ್ನ, ಅದಕ್ಕೆ 13ನೇ ತಾರೀಕು ಕರೆದಿದ್ದಾರೆ. ಸಾಯಂಕಾಲ ಟೈಮು ನಾವೆಲ್ಲ ಹೋಗಿ ಊಟ ಮಾಡ್ತೀವಿ. ಸಂದರ್ಭ ಏನಿದೆ ಸರ್? ಯಾಕಂದ್ರೆ ಯೂಶುವಲಿ ಅಧಿವೇಶನ ಆಗುವಾಗ ಬಜೆಟ್ಗೂ ಮುಂಚೆ ಈ ಥರದ್ದು ಕರೆಯೋದು ನೋಡಿದ್ದೀವಿ. ಊಟಕ್ಕೆ ಕರೆದಕ್ಕೂ ಕ್ಯಾಬಿನೆಟ್ ಕೊಲೀಗ್ಸ್ನ ಸಂದರ್ಭ ಸನ್ನಿವೇಶಕ್ಕೂ ಏನೇನೂ ಸಂಬಂಧ ಇಲ್ಲ. ಊಟ ಮಾಡೋದು ಮತ್ತು ನಮ್ಮ ಅಭಿವೃದ್ಧಿನ ಚರ್ಚೆ ಮಾಡೋದು, ನಮ್ಮ ಮನೆಗೆ ಬಂದು ಸೇರ್ಕೊಂಡು ಕೆಲಸ ಮಾಡೋದು. ಹಾಂ, ಬೀಳ್ಕೊಡುಗೆನೂ ಇಲ್ಲ ಅಥವಾ ಸ್ವಾಗತನೂ ಇಲ್ಲ. ಈಗ ಸರ್, ಈಗ ರಾಹುಲ್ ಗಾಂಧಿ ಅವರು ಟೈಮ್ ಕೇಳಿದ್ದಾರೆ ಮುಖ್ಯಮಂತ್ರಿಗಳು ಭೇಟಿ ಆಗಲಿಕ್ಕೆ. ಈಗ 2.5 ವರ್ಷ ಆಗ್ತಾ ಬರ್ತಿದೆ, ನವೆಂಬರ್ 20ಕ್ಕೆ. ಈಗ ಕ್ಯಾಬಿನೆಟ್ ರೀಶಫಲ್ ಈಗ ಇದೆ. ಅದು ಎಲ್ಲ ಹೈಕಮಾಂಡ್ಗೆ ಮುಖ್ಯಮಂತ್ರಿಗೆ ಗೊತ್ತಿರೋ ವಿಷಯ. ಅದು ನನಗೆ ಹೆಂಗೆ ಗೊತ್ತಾಗುತ್ತೆ? ಸರ್, ತಾವು ಕೂಡ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಅವರು ಮತ್ತೆ ಏನೋ ನಿನ್ನೆ ಇಲ್ಲ, ಅದು ಕ್ಯಾಬಿನೆಟ್ಗೆ ಹೋಗ್ತಿದ್ದು. ರಾಶಿ ಏನಿಲ್ಲ, ನಿಮ್ಮ ಎದುರಿಗೆ ಬಂದವಲ್ಲ ಗುಂಡ್ಕಲ್ಲಂಗೆ ಎಲ್ಲ ರಾಶಿ ಇತ್ತು. ನಮ್ಮ 3 ಜನ ಗುಂಡ್ಕಲ್ ಥರ ನೋಡಿದ್ರಿ ನೀವು. ಒಳಗಡೆ ಈ ಇದೋಯ್ತು ಒಳಗಡೆಗೆ. ಯಾವುದು ಉಪ್ಪಿಟ್ಟು ಒಂದು ದೋಸೆ, ಒಂಥರ ಸ್ಪೆಷಲ್ ದೋಸೆ ಮಾಡಿದರು. ಆಮೇಲೆ ಪೂರಿ ಮಾಡಿದರು, ಅದು ಒಳಗಡೆ ಹೋಯ್ತು. ಅದು ಬಿಟ್ಟು ಇನ್ನೇನೂ ಇಲ್ಲ. ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಅವರು ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿ ಏನಾದರೂ ಒತ್ತಡ ಆಗ್ತಾ ಇದೆಯಾ ಅಂತ? ಹೈಕಮಾಂಡೇ ತೀರ್ಮಾನ ಮಾಡೋದಲ್ವಾ. ಒತ್ತಡ ಹಾಕೋದೇನು ಬರುತ್ತೆ? ವಾಟ್ ಎವರ್ ದ ಹೈಕಮಾಂಡ್ ಫೀಲ್ಡ್ಸ್, ಅವ್ರೇನು ಹೇಳ್ತಾರೆ ಅದು ಫೈನಲ್. ಸರ್, ನಿಮ್ಮ ಶಾಸಕರಲ್ಲೂ ತುಂಬಾ ಗೊಂದಲ ಇದೆ, ಸರ್ಕಾರದಲ್ಲೂ ಗೊಂದಲ ಇದೆ. ಇದಕ್ಕೆಲ್ಲ ಒಂದು ಇತಿಶ್ರೀ ಆಡ್ಬೇಕಲ್ಲ ಸರ್? ದ್ವಂದ್ವ ನಿಲ್ಬೇಕೆ ಹೈಕಮಾಂಡ್? ಇಲ್ಲಿ ದ್ವಂದ್ವ ನಿಲುವಿಗೆ ಪ್ರಶ್ನೆಗಳೇ ಇಲ್ಲ. ದೇರ್ ಇಸ್ ನೋ ಕನ್ಫ್ಯೂಷನ್. ಕ್ಲಾರಿಟಿ ಇದೆ. ಏನು ಕ್ಲಾರಿಟಿ? ರಾಜ್ಯದ ಜನರು ಕಾಂಗ್ರೆಸ್ ಸರ್ಕಾರ 5 ವರ್ಷ ಆಡಳಿತ ಮಾಡಬೇಕು ಅಂತ ಸ್ಪಷ್ಟ ಆಶೀರ್ವಾದವನ್ನು ಮಾಡಿದ್ದಾರೆ. ಶಾಸಕರು ಸಿದ್ದರಾಮಯ್ಯನವ್ರನ್ನ ಶಾಸಕಾಂಗದ ಪಕ್ಷದ ನಾಯಕ ಅಂತ ಆಯ್ಕೆ ಮಾಡಿ ಹೈಕಮಾಂಡ್ ಸಮ್ಮುಖದಲ್ಲಿ ತಿಳಿಸಿದ್ದಾರೆ. ಶಾಸಕಾಂಗದ ಪಕ್ಷದ ನಾಯಕರು ಮುಖ್ಯಮಂತ್ರಿಯಾಗಿ ಇದ್ದಾರೆ. ಇವೆಲ್ಲವೂ ಹೈಕಮಾಂಡಿನ ನಿರ್ದೇಶನ ಕೆಳಗೆ ಆಗಿರೋದು. ಉಳಿದ ಎಲ್ಲ ವಿಷಯಗಳು ಹೈಕಮಾಂಡಿನ ವಿವೇಚನೆಗೆ ಬಿಟ್ಟಿದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಡಳಿತ ಮಾಡ್ತಾ ಇದ್ದಾರೆ, ಅವರಿದ್ದಾರೆ, ಅವರು ಮುಂದುವರಿತಾರೆ. ಯಾವಾಗ ಹೈಕಮಾಂಡು ಏನು ಮಾಡಬೇಕು, ಏನು ಹೇಳಬೇಕು ಅಂತ ಅವ್ರಿಗೆ ಅನಿಸ್ತದೆ, ಎಲ್ಲ ನೋಡಿ ಅವ್ರು ಏನು ಹೇಳ್ತಾರೆ ಅದೇ ಫೈನಲ್. ಈಗ ACC ಅಧ್ಯಕ್ಷರು ಕರ್ನಾಟಕದವರು ಮಲ್ಲಿಕಾರ್ಜುನ್ ಖರ್ಗೆ ಅವರು KC ವೇಣುಗೋಪಾಲ್ ಬಂದಾಗಲೂ ನಿಮ್ಗೆ ಯಾವಾಗಲೂ ಇದೇ ಪ್ರಶ್ನೆನ ನಾವು ಸೂಕ್ತ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೇಳ್ತಾರೆ. ಹೈಕಮಾಂಡ್ ಎಲ್ಲ ಒಂದು ಕಡೆ ಈ ಗೊಂದಲಕ್ಕೆ ಆಸ್ಪದ ಕೊಡ್ತಾ ಇದೆ ಅನ್ಸಲ್ಲ? ಅವರು ಆ ಥರ ಹೇಳ್ಬಿಟ್ಟ ಮೇಲೆ ಈ ಪ್ರಶ್ನೆ ಕೇಳಲೇಬಾರ್ದಲ್ವಾ? ಹೈಕಮಾಂಡ್ನವರು ನಿಮ್ಗೆ ಸ್ಪಷ್ಟ ಏನಪ್ಪ ಇದನ್ನೇ ಕೇಳ್ತಾ ಇರ್ತೀರಿ. ನಾವು ಹೈಕಮಾಂಡ್ ನಮ್ಗೆ ಗೊತ್ತಿದೆ, ಸುಮ್ಮನೆ ಎದ್ಬಿಟ್ಟು ಇಲ್ಲ. ನಾನು ಏನು ಹೇಳಿದೆ, ಹೈಕಮಾಂಡು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅವರು ಮಾಡಿದ್ದೆ ಅದೇ ಅಂತಿಮ ಅಂತ ಹೇಳಿದೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರಲ್ವಾ? ಇದ್ದಾಗಲೂ ಕೂಡ ಕೆಲವರು DK ಶಿವಕುಮಾರ್ ಡಿಸೆಂಬರ್ ಅಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಪದೇ ಪದೇ ಹೇಳುವಾಗ ಹೈಕಮಾಂಡ್ ಅದಕ್ಕೆ ಪರಿಹಾರ ಮಾಡೋ ಪ್ರಯತ್ನ ಯಾಕೆ ಮಾಡಲ್ಲ? ಮತ್ತೆ ಬರೀ ನೋಟಿಸ್ ಕೊಡ್ತೀರಾ, ಸುಮ್ಮನೆ ಹೈಕಮಾಂಡ್ಗೆ ಏನು ಮಾಡಬೇಕು ಅಂತ ನಮ್ಮೆಲ್ಲರಿಗಿಂತ ಚೆನ್ನಾಗಿ ಗೊತ್ತಿದೆಯಲ್ವಾ? ಅದೇನು ಮಾಡಬೇಕು ಅನ್ನೋದನ್ನ ಖಂಡಿತವಾಗಿ ಮಾಡೇ ಮಾಡ್ತಾರೆ. ಎಲ್ಲವೂ ಹೈಕಮಾಂಡ್ ತೀರ್ಮಾನನೆಲ್ಲ. ಸರ್, ನಿಮ್ಮ ಸ್ನೇಹಿತರು ಪಾಪ ರಾಜಣ್ಣ ಅವರು ಮತ್ತೆ ಸಂಪುಟಕ್ಕೆ ಸೇರಕ್ಕೆ ಬಹಳ ಉತ್ಸುಕರಾಗಿದ್ದಾರೆ. ಅವರು ಕೂಡ ಅಸಮಾಧಾನದಲ್ಲಿ ಇದಾರಲ್ಲ ಸರ್?
ಅದು ಹೈಕಮಾಂಡಿನ ವಿವೇಚನೆಗೆ ಬಿಟ್ಟಿದ್ದಲ್ಲ. ಸಿದ್ದರಾಮಯ್ಯ ಬಗ್ಗೆನೂ ಬೇಸರ ವ್ಯಕ್ತಪಡಿಸಿದ್ದಾರೆ ಸರ್. 2013 ಸಿದ್ದರಾಮಯ್ಯ ಇಲ್ಲ ಅಂತ ಹೇಳಿದ್ದಾರೆ ಸರ್. ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಯ್ಯೋ, ಹೇಳ್ಬೋದು, ಈಗ ಹೇಳಕ್ಕಾಗಲ್ಲ ಅಂತ. ಒಂದೊಂದ್ಸರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಗ್ಗೆ ನನಗೆ ಬೇಸರ ಆಗೋಯ್ತದಲ್ಲ. ಬೇಸರ ಆದ್ಮೇಲೆ ಆಮೇಲೆ ಇಬ್ಬರು ಚೆನ್ನಾಗಿ ಮಾತಾಡ್ಕೊತೀವಿ. ನಾವು ಅದು ಬೇಸರ ಅಂದ ತಕ್ಷಣ ನಾವು ವಿರೋಧ ಆಗ್ಬಿಟ್ವು ಅಂತಲ್ಲ. ಯಾವುದೋ ಒಂದು ವಿಷಯಗಳಲ್ಲಿ ಸ್ವಲ್ಪ ಮತಭೇದ ಇರ್ತದೆ, ಅಭಿಪ್ರಾಯ ಭೇದ ಇರ್ತದೆ. ಆವಾಗ ಆ ವಿಷಯಕ್ಕಷ್ಟೇ, ಆ ಗಳಿಗೆಗೆ ಅಷ್ಟೇ. ಆಮೇಲೆ ವೇರ್ ಆಲ್ ಒನ್. ಅಲ್ಲಿ ಇಲ್ಲಿ ಆ ಥರದ್ದು ಇದು ಮೈಸೂರು ಜಿಲ್ಲಾ ವಿಚಾರವಾಗಿ ಏನಲ್ವಲ್ಲ ಸರ್ ಬೇಸರಗಳು? ಯಾವ ಜಿಲ್ಲೆಯಲ್ಲಿ ನಮ್ಮ ಬೇಸರ ಆಗಿಲ್ಲ ನಮ್ಮಿಬ್ಬರಿಗೂ.